ನಮಸ್ಕಾರ ಕಡ್ರಪ್ಪ, ಎಲ್ಲರೂ ಚೆನ್ನಾಗಿದ್ದೀರ? ನಾನಂತೂ ಸೂಪರ್ ಆಗಿದ್ದೀನಪ್ಪ. ರಾಜಕೀಯಕ್ಕೆ ಬಂದಮೇಲೆ ಸಾಕಾಯ್ತಾಗಿದ್ದೀನಿ. ದಿನ ಬಾದ ಮೇಲೆ ಕುಡಿತೀನಿ. ಸಾಯಂಕಾಲ ಆದರೆ ಶಾಪಿಂಗು, ಗೋಲ್ಡ್ ಗಿಲ್ಡು ಅಂತ ನಮ್ಮ ಹೆಂಡತಿ ಮಕ್ಕಳು ಕೊಡಿಸ್ತೀನಿ. ಫುಲ್ ಶೈಟ್ಲ್ ಆಗಿಬಿಡ್ತೀನಿ. ಕಾಲೇಜು ಸ್ಕೂಲ್ಗಳೆಲ್ಲ ಮಾಡ್ಕೊಂಬಿಟ್ಟಿದ್ದೀನಿ. ನಿಮಗೆಲ್ಲ ಗೊತ್ತಿಲ್ಲ ಬಿಡಿ. ನಾನು ಕೈ ಮುಕ್ಕೊಂಬರೋದೆಲ್ಲ ನೀವು ನನಗೆ ಓಟ್ ಹಾಕಲಿ ಅಂದ್ಬಿಟ್ಟು, ಚೆನ್ನಾಗಿದ್ದೀರ ಅಂತ ಕೇಳೋದು ನೀವು ನನಗೆ ಓಟ್ ಹಾಕಲಿ ನೆಕ್ಸ್ಟ್ ಟೈಮು ಅಂತ. ಸುಮ್ಮನೆ ಡೌ ಚಿಕ್ಕಿ ಮಾಡ್ತೀನಿ, ನೀವು ನನ್ನ ನಂಬಿ ಓಟ್ ಹಾಕ್ಬಿಟ್ಟಿದ್ದೀರಾ. ಓಕೆ, ವೆಲ್ಕಮ್ ಟು ದ ಪಾಯಿಂಟ್. ಯತ್ನಾಳ್ ಸಾಹೇಬ್ರದ್ದೇ ಅಂತೂ ಫುಲ್ ಹವ ಆಗ್ಬಿಟ್ಟದೆ ಕಣಪ್ಪ. ಎಲ್ಲೋದ್ರು ದಿವಸ ಅವ್ರದ್ದೇ ಸಮಾಚಾರ, ಏನಿಲ್ಲಪ್ಪ. ಹಿಂದೂ ಹುಲಿ ಅಂತ ಕರೀತಾರೆ ಎಲ್ಲರೂ ಅವ್ರನ್ನ. ಹಿಂದೂ ಹುಲಿ ಯತ್ನಾಳ್ ಅಂತ ಕರಿತಾ ಇದ್ದಾರೆ. ಎತ್ತಿಡಿತಾವ್ರೆ ಹಿಂದೂಗಳೆಲ್ಲ ಅವ್ರನ್ನ. ಇದು ನಿಜವಾದ ಮಾತು ಕಣಪ್ಪ. ಮೊನ್ನೆ ಇದ್ರ ಬಗ್ಗೆ ಮಾತಾಡಿದ್ರಪ್ಪ. ಮಸೀದಿ ಕಡೆ ಎಲ್ಲ ನೀವು ಬ್ಯಾನರ್ಗಳು, ಸೌಂಡ್ಗಳನ್ನ ಹಾಕೋತೀರಿ, ಯಾರಿಗಾರು ಪರ್ಮಿಷನ್ ತೊಗೊಂಡಿದ್ರೆ ಹಂಗೆ ಹಿಂಗೆ ಅಂತ ಕೇಳಿದ್ರು ಕಣಪ್ಪ. ಮೊನ್ನೆ ಮಾತಾಡ್ತಾವ್ರೆ. ಐ ಲವ್ ಯು ಅಲ್ಲೋ ಅಂತ ಹಾಕೋತಾರೆ ಇವರು. ಐ ಲವ್ ಯು ಅಂತ ಹಾಕೊಂಡ್ಬಿಡ್ತಾರೆ. ಯಾರಾದರೂ ದೇವ್ರಿಗೆ ಲವ್ ಮಾಡ್ತಾರಪ್ಪ. ನಾವೆಲ್ಲ ದೇವ್ರು ತೊಳೆದು ಶಿವನಾಗಿವನ ಶಿವ ಪರಮಾತ್ಮ ಅನ್ಕೊಂಡು ತೊಳೆದು ಆ ನೀರನ್ನ ಕುಡಿತೀವಿ. ಇವರು ಲವ್ ಮಾಡ್ತಾವ್ರು ನೋಡ್ರಪ್ಪ ಇವರು ಅಂತ ಹೇಳಿದ್ರು ಕಣಪ್ಪ. ಲವ್ ಮಾಡ್ತಾರಂತೆ. ಐ ಲವ್ ಯು ಅಂತ ಹಾಕ್ಬಿಟ್ಟವ್ರೆ ಕಣಪ್ಪ ಮಸೀದಿ ಹತ್ರ. ಯಾರು ದೇವ್ರ ಲವ್ ಮಾಡ್ತಾರೆ, ಲವ್ ಮಾಡ್ತಾರೆ ಯಾರು ಐ ಲವ್ ಯು ಅಂತಾರೆ. ಐ ಲವ್ ಯು ಶಿವ ಅಂತೀವ ನಾವು ಅಂತ ಹೇಳಿದ್ರು ಕಣಪ್ಪ ಯತ್ನಾಳ್ ಸಾಹೇಬ್ರು. ಫುಲ್ ಒಪ್ಪನಪ್ಪಾಗಿ ಹೇಳ್ತವ್ರೆ. ನೀವೆಲ್ಲ ಎದುರಿಸಿದ್ರೆ ನಾವು ಎದುರಾಗಿದ್ರಾಕೆಲ್ಲ ಹೋಗೋದಿಲ್ಲ. ಏನೈತೆ ಗಣೇಶ ಹಬ್ಬಕ್ಕೆ ಏನಾಗಬೇಕು ಅದೇ ಆಗಬೇಕು. ನಾನು ಯಾರನ್ನೂ ಬಿಡಲ್ಲ. ಮನೆ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಅವ್ರನ್ನೇ ಬಿಟ್ಟಿಲ್ಲ ನಾನು ಅಂತ ಕೇಳಿದ್ರು. ಹ್ಞೂ ಕಣಪ್ಪ, ನಿಮ್ಮನ್ನು ಅಲ್ಲಿಂದ ಏನು ಮಾಡಿದ್ರು, ಔಟ್, ಗೆಟ್ ಔಟ್ ಮಾಡಿಬಿಟ್ಟಿದ್ರು. ನಿಮ್ಮನ್ನು ಮಾಡಿದ್ರಲ್ಲ ಯಾರು ದೇವೇಗೌಡರು, ನಿಮ್ಮನ್ನು ಗೆಟ್ ಔಟ್ ಮಾಡಿಬಿಟ್ಟಿದ್ರಲ್ಲ ಅಂತ. ಆದರೆ ನಾನು ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ ಕಣಪ್ಪ. ಗೊತ್ತಾಯ್ತಲ್ಲ ನಿಮಗೆ? ಎಕ್ಸ್ಪೈರ್ಡ್ ಮಾಡಿಬಿಟ್ಟಿದ್ರಂತ ಅವ್ರನ್ನ, ಎಕ್ಸ್ಪೈರ್ಡು. ಸೊ ನಿಮ್ಮನ್ನು ಮಾಡಿದ್ರು ದೇವೇಗೌಡರು. ನಾನು ಬಿಡ್ತೀನ, ನಾನು ಹೇಳ್ಬಿಟ್ಟೆ ಅಂತೇಳಿ ಎಲ್ಲರೂ ಕಡೆ ಜನ ಹೇಳ್ತಾರೆ. ಎಲ್ಲ ಜನಗಳು ಓ ಅಂತ ವಿಶಾಲ್ ಹೊಡಿತಾವ್ರೆ ಕಣಪ್ಪ. ಇವ್ರ ಮಾತಿಗೆ ಒಪ್ಪನ್ನಪ್ಪಾಗೆ ಮಾತಾಡ್ತಾರೆ. ಯಾರಿಗೂ ಎದ್ರಲ್ಲ. ಹಿಂದೂ ಹುಲಿ ಯತ್ನಾಳ್ ಅಂತ ಹೇಳಿ ಹೆಸರು ಮಾಡ್ಕೊಂಬಿಟ್ಟವ್ರಿ. ಇಲ್ಲಿ ಪ್ರತಾಪ್ ಸಿಂಹ ಅವರೊಂದು ರಿಪೋರ್ಟ್ ಐತಪ್ಪ. ಅವರೊಂದು ಹೇಳಬಿಟ್ಟವ್ರೆ ಕಣಪ್ಪ. ಎಲ್ಲ ಕಡೆ ಫುಲ್ಲು ಸಿಸ್ಟಮ್ ಗಿಸ್ಟಮ್ ಎಲ್ಲ ಕಡೆ ಕೊಟ್ಟಿದ್ರು. ಗಣೇಶ್ ಹಬ್ಬನ ಹತ್ರ DJ ಗೀಜೆ ಎಲ್ಲ ಕಡೆ ನಡೀತು. ದಾವಣಗೆರೆಯಲ್ಲಿ ಯಾಕೆ ಹಿಂಗೆ ಮಾಡಿದ್ರು? ಯಾಕೆ ಏನು ದಾವಣಗೆರೆಯವ್ರಿಗೆ ನಾವು ಬರೆದು ಕೊಟ್ಟಿದ್ವಾ ಕಾಂಗ್ರೆಸ್ನವ್ರಿಗೆ? ನಿಮ್ಗೇನೋ ಬರೆದು ಕೊಟ್ಟಿದ್ದೀವ ದಾವಣಗೆರೆ ನಾವು? ಅಲ್ರಿ, ಯಾಕ್ರಿ ಬಿಡಲ್ಲ ನೀವು ಹಾಕಕ್ಕೆ? ಯಾರ್ರಿ ನೀವು? ಇದು ಕರ್ನಾಟಕ. ಇಲ್ಲಿ ಪೂಜೆಗಳು ಪುರಸ್ಕಾರಗಳೆಲ್ಲ ನಡೀತಾ ಇರ್ತವೆ. ಗಣೇಶ ಹಬ್ಬ ಬರೋದು ವರ್ಷಕ್ಕೆ ಒಂದ್ಸತಿ. ಹಂಗಂದ್ಬಿಟ್ಟು ನೀವು ದಾವಣಗೆರೆ ಒಳಗಡೆ ಹೆಂಗೆ ಬೇರೆ ಮಾಡಿದ್ರಿ? ಎಲ್ಲ ಕಡೆ ಪಾಪ ಖುಷಿಯಾಗಿ ಹುಡುಗರೆಲ್ಲ ಕುಣಿದ್ಬಿಟ್ಟವ್ರೆ. DJ ಹಾಕ್ಕೊಂಡು ಗಣೇಶನ ವಿಸರ್ಜನೆ ಮಾಡ್ಯವ್ರೆ. ದಾವಣಗೆರೆಯಲ್ಲಿ ಅನ್ಯಾಯ ಆಗೋಗ್ಬಿಡ್ತಲ್ಲ ಅಂತೇಳಿ ನಮ್ಮ ಪ್ರತಾಪ್ ಸಿಂಹ ಅವರು ಹೇಳವ್ರೆ ಕಣ್ರಪ್ಪ. ನಿಜ ಅಲ್ಲೇನ್ರಪ್ಪ? ಪ್ರತಿ ವರ್ಷಕ್ಕೆ ಬರೋದೇ ಒಂದ್ಸತಿ ಕಣಪ್ಪ ಗಣೇಶನ ಹಬ್ಬ. ಪಾಪ ಏನೋ ಕುಣಿತವೆ. ನಾವೇನು ಹಬ್ಬ ಮಾಡಿಕೊಂಡು ಮಾರ್ವಾಡಿಗಳು, ಗುಜರಾತಿಯವರೆಲ್ಲ ಈ ಮೇಲ್ಗಡೆ ಕುದುರೆ ಮೇಲೆ ಕೂತ್ಕೊಂಡು ಬಾರಿಸ್ಕೊಂಡು ಹೋಗ್ತಾರೆ. ಅವರು ಪಾಪ ಯಾವಾಗಲೂ ಒಂದ್ಸತಿ ಮದುವೆ ಆಗಿರ್ತಾರೆ, ಅವರು ಬಾರಿಸ್ತಾರೆ ಕಣಪ್ಪ. ಇದು ವರ್ಷಕ್ಕೆ ಒಂದ್ಸತಿ, ಇದು ಹಂಗೆ ಬರುವಂಥದ್ದು. ಕರೆಕ್ಟ್ ಅಲ್ಲೇನ್ರಪ್ಪ? ಪಾಪ ಏನು ಬಾರಿಸ್ಕೊಂಡು ಹುಡುಗರು ಖುಷಿ ಪಡ್ತಾರೆ. ಕಷ್ಟಪಟ್ಟು ದುಡ್ಡುಗಳು ಕಲೆಕ್ಷನ್ ಮಾಡಿ ಗಣೇಶನಿಟ್ಟು ವರ್ಷಕ್ಕೆ ಒಂದ್ಸತಿ ಗಣಪತಿ ಬಪ್ಪ ಮೌರ್ಯ ಅಂತೇಳಿ ಪೂಜೆ ಮಾಡಿರ್ತಾರೆ. DJ ಹಾಕ್ಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ, ಆಡಿಸ್ಬೇಡಿ, ಇದು ಮಾಡಬೇಡಿ, ಅದು ಮಾಡಬೇಡಿ ಅನ್ನಕ್ಕೆ ನೀವು ಯಾರು? ದಾವಣಗೆರೆ ಯಾರು ಬರೆದು ಕೊಟ್ಟಿಲ್ಲ. ಯಾರಪ್ಪಂದು ಅಲ್ಲ ದಾವಣಗೆರೆ. ನಾವೇನು ಬರೆದು ಕೊಟ್ಟಿಲ್ಲ ನಿಮಗೆ. ಅಲ್ಲಿರೋದು ನಮ್ಮವ್ರಿ ಅಂತ ಪ್ರತಾಪ್ ಸಿಂಹ ಅವರು ಹೇಳಿರುವಂಥ ಅರ್ಥ ಕಣಪ್ಪ. ಇನ್ನು ಹಲ್ವಾರ ವಿಚಾರಗಳು ಕಣಪ್ಪ. ಪ್ರದೀಪ್ ಈಶ್ವರ್ ಅವರು ಕಣಪ್ಪ, ಅವರು ಅಷ್ಟೇ ಕಣಪ್ಪ. ತುಂಬ ಅವರು ಹೇಳ್ತಾವ್ರೆ ಕಣಪ್ಪ. BJP ಅವ್ರ ಬಗ್ಗೆ ಎಲ್ಲ ಹೇಳ್ತಾವ್ರೆ. ಹೆಂಗೆ ಹೇಳ್ತಾರೆ BJP ಅವರು, ಹೆಂಗೆ ಏನು ಎತ್ತ ಅಂತ ಎಲ್ಲ ವಿಚಾರಗಳನ್ನು ಬಿಚ್ಚಿಟ್ಬಿಡ್ತಾರೆ. ಮಾತೆತ್ತಿದ್ರೆ ಅವ್ರದೇ ಕಣಪ್ಪ ಹೇಳೋದು. ಗೊತ್ತಾಯ್ತೇನ್ರಪ್ಪ? ಪ್ರದೀಪ್ ಈಶ್ವರ್ ಸಾಹೇಬರು ಮಾತಾಡೋ ಮಾತುಗಳು, ಅವ್ರು ಹೇಳೋದು ಹಂಗೆ ಏನೈತೋ ಅದನ್ನು ಅವರು ಹಂಗೆ ಹೇಳ್ಬಿಡ್ತಾರೆ. ಇನ್ನು ಕೆಲವರು ಪಾಪ ಅವ್ರನ್ನ ಏನು ಹುಚ್ಚು ಥರ ಮಾತಾಡ್ತಾನೆ ಅಂತೇಳಿ BJP ಕಡೆ ಅವ್ರು ಹೇಳ್ತಾವ್ರಂತೆ. ಹುಚ್ಚು ಮಾತಾಡ್ದಂಗೆ ಮಾತಾಡ್ತಾನೆ, ಏನು ಮಾತಾಡ್ಬೇಕಂತ ಗೊತ್ತಿಲ್ಲ, ಅವರೊಬ್ಬ MLA ಅಂತೇಳಿ BJP ಕಡೆಯವ್ರು ಹೇಳ್ತಾರೆ. ಇವ್ರು ನೋಡಿದ್ರೆ ಹೌದು ನಾನು ಚೈಲ್ಡು, ನಾನು UKG ಮುಗಿಸಿ ಈಗ LKG ಬಂದಿದ್ದೀನಿ, ನೀವೆಲ್ಲ PhD ಮಾಡಿಬಿಟ್ಟಿದ್ದೀರಾ BJP ಅವರು ಅಂತ ಪ್ರದೀಪ್ ಈಶ್ವರ್ ಅವರು ಪದೇ ಪದೇ ಅದನ್ನೇ ಹೇಳ್ತಾ ಇರ್ತಾರೆ ಕಣ್ರಪ್ಪ. ಇಲ್ಲಿ ಯಾರು PhD ಮಾಡೋರೋ ಇಲ್ಲ ಯಾರು UKG LKG ಹೋಗೋರು ಗೊತ್ತಿಲ್ಲ ಕಣಪ್ಪ. SSLC ಆಗಿರೋದೇ ಡೌಟ್ ಐತಿ ರಾಜಕೀಯದವ್ರದ್ದು ಅಂತ ಜನಗಳು ಮಾತಾಡ್ತಾರೆ ಕಣಪ್ಪ. ಇದಕ್ಕೆ ಯಾರು ಉತ್ತರ ಕೊಡ್ತೀರಾ? SSLC ಆಗಿರೋದೇ ಡೌಟು, ಹೆಬ್ಬಟ್ಟವ್ರೆಲ್ಲ ರಾಜಕೀಯಕ್ಕೆ ಹೋಗ್ಬಿಟ್ಟವ್ರಿ ಅಂತ ಜನಗಳು ಹೇಳ್ತಾರೆ. ನಾವು ಯಾರ ಮಾತು ಕೇಳೋಣ ಕಣ್ರಪ್ಪ? ನೀವು ಅವ್ರ ಮೇಲೆ ಹೇಳ್ತೀರಿ, ಇವ್ರ ಮೇಲೆ ಹೇಳ್ತೀರಾ. ಆದರೆ ಜನಗಳು ಈ ಥರ ಮಾತಾಡ್ತಾರೆ. ನಿಮ್ಗೆ ಗೊತ್ತೇನ್ರಪ್ಪ ಈ ವಿಚಾರಗಳು? ಹೆಬ್ಬಟ್ಟುಗಳನ್ನೆಲ್ಲ ಕರ್ಕೊಂಬಂದು ನಿಲ್ಸ್ಬಿಡ್ತಾರೆ. ಅದಕ್ಕೆ ಮಾತಾಡೋದು ಗೊತ್ತಿರಲ್ಲ. ಜನಗಳ ಹತ್ರ ಹೆಂಗಿರಬೇಕು ಏನಂತ ಗೊತ್ತಿರಾಕಿಲ್ಲ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಇನ್ನೊಂದು ವಿಚಾರ ಕಣ್ರಪ್ಪ, ಅಮೇರಿಕಾ ಟ್ರಂಪ್ ಅವರು ಕಣಪ್ಪ. ಟ್ರಂಪ್ ಅವ್ರು ಹೇಳಿರೋ ವಿಚಾರ ಏನಪ್ಪ ಅಂದರೆ, ಇಂಡಿಯಾ ಪಾಕಿಸ್ತಾನ ವಾರ್ನ ನಿಲ್ಲಿಸಿದ್ದು ನಾನೇ, ನನಗೆ ನೋಬೆಲ್ ಪ್ರಶಸ್ತಿ ಕೊಡ್ಬೇಕು ನೀವು ಅಂತೇಳಿ ಎಷ್ಟೋ ದೇಶದವ್ರು ಯಾರ್ಯಾರು ಬಂದಿದ್ರು
ಪ್ರಧಾನಿಗಳ ಮುಂದೆ ಇವ್ರು ಹೇಳ್ಬಿಟ್ಟವ್ರಂತೆ ಕಣಪ್ಪ. ಓಪನ್ ಆಗಿ ಹೇಳಿದ್ರಂತೆ, ಇಂಡಿಯಾ ಪಾಕಿಸ್ತಾನ್ಗೆ ಗಲಾಟೆ ನಿಲ್ಲಿಸಿದ್ದು ನಾನೇ. ನನಗೆ ನೀವೆಲ್ಲ ನೊಬೆಲ್ ಪ್ರಶಸ್ತಿ ಕೊಡಬೇಕು, ಇಲ್ಲ ಹೊಡೆದಾಡ್ಬಿಡ್ಕೊಂಡ್ಬಿಡ್ತಿದ್ರು ಅವರು ಅಂತ ಇವ್ರು ಹೇಳ್ಬಿಟ್ಟವ್ರಂತೆ ಕಣ್ರಪ್ಪ. ಅದು ಹೆಂಗೆ ಕಣ್ರಪ್ಪ ನಿಲ್ಲಿಸಿದ್ದು ನಮ್ಮ ಮೋದಿಯವರು ಕಣ್ರಪ್ಪ. ಅವ್ರು ಏನೋ ವಾರ್ನಿಂಗ್ ಕೊಟ್ಟು ಅವ್ರು ನಿಲ್ಲಿಸಿರೋದು ನಮ್ಮ ಮೋದಿಯವರು. ಇಲ್ಲಿ ಟ್ರಂಪ್ ಅವ್ರು ನೋಡಿದ್ರೆ ಸೆಂಟ್ರಿ ಒಳಗಡೆ ಎಂಟ್ರಿ ಆಗ್ಬಿಟ್ಟು ಫುಲ್ಲು ಟ್ರಂಪ್ ಅವ್ರು ಡ್ರಿಂಕ್ ಇಟ್ಕೊಂಡು ಹೋಗ್ಬೇಕು, ಟ್ರಂಪ್ ಥರ ಏನೇನೋ ಮಾತಾಡ್ತಾವ್ರೆ. ಇರಲಿ, ಆದ್ರೆ ನಮಗೆ ತಿಳಿದಿರೋ ವಿಚಾರ ಪ್ರಕಾರ ಪ್ರಧಾನಮಂತ್ರಿ ನಮ್ಮ ಮೋದಿಯವರು ಅದನ್ನೇ ಅವರು ಏನು ಎಕ್ಸ್ಕ್ಯೂಸ್ ಕೇಳಿದ್ದಕ್ಕೆ ಪಾಕಿಸ್ತಾನ ಕಡೆಯಿಂದ ಮಾತು ಬಂತು, ಈಗ ನಿಲ್ಸನ, ನಮ್ಮ ಹತ್ರ ಮದ್ದುಗಳಿಲ್ಲ ಗುಂಡುಗಳಿಲ್ಲ ಅಂದ್ಬಿಟ್ಟು ಪುಕ್ಕಳು ನನ್ನ ಮಕ್ಕಳು ಓಡಿ ಹೋಗ್ಬಿಟ್ಟವ್ರಂತೆ ಪಾಕಿಸ್ತಾನದವ್ರು. ಅವ್ರ ಹತ್ರ ಗುಂಡೆ ಇಲ್ಲಾಂದ್ರೆ ಯುದ್ಧ ಎಲ್ಲಿ ಮಾಡ್ತಾರೆ ಕಣ್ರಪ್ಪ ನಮ್ಮ ಭಾರತ ದೇಶದವರು. ನಮ್ಗೆಲ್ಲಿ ಬುಲೆಟ್ಗಳು ಏನು ಗನ್ನುಗಳು ಇಲ್ಲಾಂದ್ರೆ ವಾರ್ ಮಿಷಿನ್ಗಳೇನು ಕಡಿಮೆ ಅವನಪ್ಪ. ನಮ್ಮ ಭಾರತ ದೇಶದ ಹತ್ರ ಎಲ್ಲ ಅವೇ ಕಣಪ್ಪ, ಜೆಟ್ ಐತೆ, ಎಲ್ಲ ಐತೆ, ಏನಿಲ್ಲ. ನಮ್ಮ ಹತ್ರ ನುಗ್ಗುಬಿಟ್ಟು ಹೊಡೆದವ್ರೆ ಪಾಕಿಸ್ತಾನದೊಳಗಂದ್ರೆ ಸುಮ್ಮನೆ ಏನ್ರಪ್ಪ ನಮ್ಮ ಇಂಡಿಯಾ ಅಂದರೆ ಅಲ್ವೇನ್ರಪ್ಪ. ಅದಕ್ಕೆ ಇವರು ಟ್ರಂಪ್ ಅವ್ರು ಹೇಳಿರೋದೇನಂದ್ರೆ ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಮ್ಯಾಚ್ ಅಲ್ಲ ವಾರು, ಇದು ಮ್ಯಾಚ್ ಇದ್ದಂಗೆ ಒಂಥರ ವಾರು, ಅದನ್ನು ನಿಲ್ಸಿದ್ದು ನಾನೇ ಅಂತ ಹೇಳ್ಕೊಟ್ಟವ್ರೆ ಕಣಪ್ಪ. ಅಲ್ಲಪ್ಪ, ಅವ್ರ ಹತ್ರ ಗುಂಡಿರಲಿಲ್ಲ, ಬುಲೆಟ್ ಇಲ್ಲ, ಅವ್ರ ಕಡೆ ದುಡ್ಡಿಲ್ಲ, ಭಿಕಾರಿ ನನ್ನ ಮಕ್ಕಳು ಅಂತ ಹೇಳಿ ನಮ್ಮ ಭಾರತ ದೇಶದವ್ರು ಹೇಳ್ತಾರೆ. ಭಿಕಾರಿಗಳು ಕಟ್ಟೋರಲ್ಲೇಕೆ ಸಬ್ ಜಾಗ ಮೇ ಜಾಕೆ ಬೀಕ್ ಮಾಂಗ್ತಾಯಿ ಅಂತಾರೆ. ಹಂಗಂದ್ರೆ ಪಾತ್ರೆನ ತಗೊಂಡೋಗಿ ಭಿಕ್ಷೆ ಬೇಡ್ಕೊಂಡು ದುಡ್ಡನ್ನ ತಗೊಂಬಂದು ಅವ್ರು ಪಾಕಿಸ್ತಾನ ಉದ್ಧಾರ ಮಾಡಕ್ಕೆ ನೋಡ್ತಾವ್ರೆ, ಆಗ್ತಾಯಿಲ್ಲ. ಅವ್ರು ಭಿಕಾರಿ ನನ್ನ ಮಗ, ಅವನು ಶರೀಫು ಅಂತ ಹೇಳ್ತಾವ್ರೆ ಕಣ್ರಪ್ಪ. ಆದರೆ ಇಲ್ಲಿ ನೋಡಿದ್ರೆ ಟ್ರಂಪ್ ಅವ್ರು ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ. ಇಲ್ಲ ಕಣ್ರಪ್ಪ, ಟ್ರಂಪ್ ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡವ್ರೆ. ಅವ್ರ ಕಡೆ ಬುಲೆಟ್ಗಳೆಲ್ಲ ಏನೂ ಇಲ್ಲ, ಅವ್ರಿಗೆ ಹಾಕ್ಕೊಳ್ಳೋಕೆ ಪ್ಯಾಂಟು ಬಟ್ಟೆನೂ ಇರಲ್ಲಪ್ಪ. ಅವ್ರ ಕಡೆ ಆರ್ಮಿಯವ್ರಿಗೆ ಆ ಥರ ಒಂದು ಗತಿ ಐತೆ, ಆ ಥರ ಒಂದು ಸ್ಥಿತಿ ಐತೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನದವರು ಓಡೋಗಿರೋದು, ಬುಲೆಟ್ ಖಾಲಿ ಆಗೈತೆ, ಏನೂ ಇಲ್ಲ ನಮ್ಮ ಹತ್ರ ಅಂತ. ಅವ್ರ ಹತ್ರ ಏನೂ ಇಲ್ಲ ಅಂದರೆ ಇವ್ರು ಏನು ವಾರ್ ಮಾಡ್ತಾರೆ ಕರೆಕ್ಟ್ ಅಲ್ಲೇನಪ್ಪ. ನಮ್ಮ ಭಾರತ ದೇಶದವ್ರು ಹೇಗೆ ಅವ್ರ ಹತ್ರ ಗುಂಡಿಲ್ಲ ಅಂದರೆ ಗುಂಡು ಆರಿಸಲ್ಲ, ನಿಮ್ಮ ಹತ್ರ ಐತ ತಾಕತ್ತು ಬನ್ರಿ ಅನ್ನೋರು ನಮ್ಮ ಭಾರತ ಆರ್ಮಿ ನಮ್ಮ ಬ್ರದರ್ಸ್ ಅಂತ ಹೇಳ್ಬೋದು ಕಣ್ರಪ್ಪ. ಕರೆಕ್ಟ್ ಅಲ್ಲೇನರಪ್ಪ, ಇದು ಕಣ್ರಪ್ಪ ವಿಚಾರ. ಆಮೇಲೆ ಇನ್ನೊಂದು ದುಃಖದ ವಿಚಾರ ಏನಪ್ಪ ಅಂದರೆ SL ಭೈರಪ್ಪ ಅವರು ಇನ್ನಿಲ್ಲ, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಹೇಳಿ ಪ್ರತಿಯೊಬ್ಬರು ಹೇಳ್ತಾರೆ, ನಾವು ಕೂಡ ಹೇಳ್ತಾ ಇದ್ದೀವಿ ಕಣಪ್ಪ. ನಮ್ಮ ಫ್ರೀಡಮ್ TV ವತಿಯಿಂದ, ಎಲ್ಲ ನಮ್ಮ ಕರ್ನಾಟಕದ ವತಿಯಿಂದ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀವಿ. ಎಲ್ಲರೂ ನಾವು ಅವ್ರಿಗೋಸ್ಕರ ಪ್ರಾರ್ಥಿಸ್ಕೊಳ್ಳೋಣ, ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ. ಒಳ್ಳೆ ಬರಹಗಾರರಾಗಿದ್ದರು, ಒಂದು ಒಳ್ಳೆ ಹೆಸರು ಕೂಡ ತಂದಿದ್ದರು ನಮ್ಮ ಕರ್ನಾಟಕದಲ್ಲಿ. ಅವರ ಬುಕ್ಗಳು ಪ್ರತಿಯೊಂದು ಇವಾಗಲೂ ಕೂಡ ಓದ್ಬೋದು ನೀವು, SL ಭೈರಪ್ಪ ಸರ್ ಅವರು, ಆಯಿತಾ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ನಾವು ಕೂಡ ಕೇಳ್ತಾ ಇದ್ದೀವಿ. ಅನ್ನದಾಚರ್ಯ ಇನ್ನೊಂದು ವಿಚಾರಪ್ಪ, ಪ್ರದೀಪ್ ಈಶ್ವರ್ ಅವ್ರು ಹೇಳಿದ್ರು, BJP ಅವರೆಲ್ಲ ಹೋಗಿ ಮದ್ದೂರಿಗೆ ಪಾಕಿಸ್ತಾನ್ ಅಂದ್ಬಿಟ್ರಂತಲ್ಲಪ್ಪ. ಹೋಗಿ ಅಂದ್ಬಿಟ್ರಲ್ಲ ನೀವು, ಪಾಕಿಸ್ತಾನ ಅಂದ್ಬಿಟ್ರಿ ಮದ್ದೂರಿಗೆ ಅಂತ ಹೇಳ್ತಾವ್ರೆ ಕಣಪ್ಪ. ಪ್ರದೀಪ್ ಈಶ್ವರ್ ಅವ್ರಿಗೆ BJP ಅವ್ರು ಕಂಡ್ರೆ ಆಗಲ್ಲ ಅನ್ಸುತ್ತೆ ಕಣಪ್ಪ. ಪಾಪ ಅವ್ರು ಯಾವುದಾದ್ರು ಒಂದೊಂದು ಇಷ್ಟಿಷ್ಟು ಭಿನ್ನ ವಿಚಾರಗಳೆಲ್ಲ ತೆಗೆದು ಪಿಂತ ಒಂದು ಚುಕ್ಕು ಚುಸ್ತಾ ಇರ್ತಾರೆ ಕಣ್ರಪ್ಪ. BJP ಅವ್ರು ಯಾರು ಇನ್ನೂ ವಾಪಸ್ಸು ಆನ್ಸರ್ ಮಾಡಿಲ್ಲ ಕಣಪ್ಪ. ಕಾಯ್ದು ನೋಡ್ಬೇಕು ಏನು ಹೇಳ್ತಾರೆ ಅಂದ್ಬಿಟ್ಟು ಅವ್ರು ಬಿಡ್ತಾರೇನಪ್ಪ. ಇವರು ಸೂಜಿ ತಗೊಂಡ್ರೆ ಅವರು ಡಬ್ನ ತಗೊಂಡ್ಬಿಡ್ತಾರೆ BJP ಕಡೆಯವರು. ಇಲ್ಲಿ ಇತ್ತಾಗೆ ಅವರು ಪಕ್ಷದವರೇ ಕೆತ್ತಲಾಡ್ತಾರೆ ಕಣಪ್ಪ. ಓಟ್ ಹಾಕಿದವ್ರಿಗೆ ಏನೋ ಗೊತ್ತಿರಲ್ಲ ಪಾಪ, ಏನು ನಡೀತಾ ಇದೆ ಏನು ಅಂತ. ನಮಗೂ ಈ ಥರ TV ಚಾನಲ್ಲಿ ಫ್ರೀಡಮ್ TVಲೆಲ್ಲ ಬಂದಮೇಲೆ ಗೊತ್ತಾಗೋದು ನಮಗೂ ವಿಚಾರಗಳೆಲ್ಲ. ಯಾಕಂದರೆ ಎಲ್ಲ ವಿಚಾರಗಳು ನಾವು TV ನ್ಯೂಸು ನಮ್ಮ ಫ್ರೀಡಮ್ TVಯಲ್ಲಿ ನೋಡ್ತೀನಿ ಅಂತ ಜನ ಹೇಳ್ತಾರೆ ಕಣ್ರಪ್ಪ, ಅಲ್ವೇನ್ರಪ್ಪ. ಹಿಂಗೆ ಕಣ್ರಪ್ಪ, ಇನ್ನೂ ಹಲವಾರು ವಿಚಾರಗಳು ಕಣಪ್ಪ. ಯಾವುದಂತ ಹೇಳಣ್ರಪ್ಪ, ಯಾವುದಂತೇಳಿ ಇನ್ನೊಬ್ಬನ ಕಣಪ್ಪ, ದುಬೈ ಕಣ್ರಪ್ಪ. ದುಬೈಯಿಂದ ಬಂದ್ಬಿಟ್ಟವನಂತಲ್ಲಪ್ಪ, ಯಾರು ಎಲ್ಲಿಂದಪ್ಪ, ಪಾಕಿಸ್ತಾನ್ ಕಾಬೂಲಿಂದ ಬಂದು ಡೆಲ್ಲಿ ಒಳಗೆ ಇಳಿದ್ಬಿಟ್ಟವನೆ. 13 ವರ್ಷದ ಹುಡುಗ ಕಣಪ್ಪ. ಫ್ಲೈಟ್ ಒಳಗಡೆ ವೀಲ್ ಒಳಗಡೆ ಕೂತ್ಕೊಂಡ್ಬಂದ್ಬಿಟ್ಟವನೆ ಅಂತೆ ಕಣಪ್ಪ. ಆದರೆ ಒಂದು ಅನುಮಾನ ಏನಪ್ಪ ಅಂದ್ರೆ, ಯಾರು ಅನುಮಾನ ಬೀಳ್ತಿರೋ ಗೊತ್ತಿಲ್ಲ, ನಾನು ಅನುಮಾನ ಬಿದ್ದೇ ಬಿಡ್ತೀನಿ ಅಲ್ಲ ಕಣಪ್ಪ. ಏರ್ಪೋರ್ಟ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾವು ಪಾಸ್ಪೋರ್ಟ್ ಬೇಕು, ಟಿಕೆಟ್ ಬೇಕು, ಚೆಕ್ಕಿಂಗ್ ಇರುತ್ತೆ, ಆಧಾರ್ ಕಾರ್ಡು ಅದು ಇದು ಅಂತ ಏನೋ ತೊಗೊಂಡೋಗ್ತೀವಿ. ಪಾಸ್ಪೋರ್ಟ್ ಎಲ್ಲ ಬೇಕು. ಇಲ್ಲ ಬಿಡಿ, ಇಂಟರ್ನ್ಯಾಷನಲ್ ಅಂದರೆ ಬೇರೆ ನಾವು ಹೋಗ್ಬೇಕಾದ್ರೆ ಬರೀ ಪಾಸ್ಪೋರ್ಟ್ ಸಾಕು, ಆಧಾರ್ ಕಾರ್ಡು ಇವೆಲ್ಲ ನಡೆಯಲ್ಲ, ಪಾಸ್ಪೋರ್ಟ್ ಬೇಕೇ ಬೇಕು. ಹುಡುಗ ಅಲ್ಲಿಗೆ ಎಂಟ್ರಿ ಆಗಿದ್ದು ಹೆಂಗೆ ಅನ್ನೋದು ನನ್ನ ಪ್ರಶ್ನೆ ಕಣಪ್ಪ. ಯಾರಾದರೂ ಬಿಟ್ರ ಏನಾದ್ರು ಸ್ಕೆಚ್ಚ ಅನ್ನೋದು ನನಗೂ ಡೌಟ್ ಆಗ್ಬಿಟ್ಟಿದೆ ಕಣಪ್ಪ. ನಾನು ಹೇಳೋ ಮಾತಲ್ಲ, ಜನಗಳು ಹೇಳ್ತಿರೋ ಮಾತು ಕರೆಕ್ಟ್ ಅಲ್ಲೇನಪ್ಪ. 13 ವರ್ಷದ ಹುಡುಗ ವೀಲ್ ಒಳಗಡೆ ಕೂತ್ಕೊಳ್ಳೋದು ಏನಂದರೆ ಅವ್ರಿಗೆ ಉಸಿರಾಡೋಕ್ಕೆ ಜಾಗ ಇರಲ್ಲ ಕಣಪ್ಪ. ಫ್ಲೈಟ್ ಒಳಗಡೆ ನಮ್ಗೆ ಆಕ್ಸಿಜನ್ ಅದು ಇದೆಲ್ಲ ಇರುತ್ತೆ, ಒಳಗಡೆ AC ಇರುತ್ತೆ, ಆರಾಮಾಗಿ ಕೂತ್ಕೊಂಡಿರ್ತೀವಿ, ಉಸಿರಾಡೋಕ್ಕೆ ನಮಗೆ ಗೊತ್ತಾಗಲ್ಲ. ಯಾಕಂದ್ರೆ ಅಲ್ಲಿ ಗಾಳಿ ಇರುತ್ತೆ, ಹಿಂಗಾಗಿ ಆಗೋದಿಲ್ಲ. ಮೇಲ್ಗಡೆ ಎಷ್ಟು ಅಡಿ, 3000 ಅಡಿ ಹೋಗ್ಬಿಟ್ರೆ ಗಾಳಿ ಇರಲ್ಲ ಕಣಪ್ಪ. ಉಸಿರಾಡೋದೇ ಕಷ್ಟ, ಬದುಕೋದು ಕಷ್ಟ ಆಗ್ಬಿಟ್ಟಿರ್ತೈತೆ. ಗಾಳಿಪಟ ಎಷ್ಟಂತ ಆರ್ತೈತೆ ಕಣ್ಣ, ಕರೆಕ್ಟ್ ಅಲ್ಲಪ್ಪ. ಆದರೆ ಇಲ್ಲಿ ಆರಿರೋದು ಒಬ್ಬ ಹುಡುಗ, 13 ವರ್ಷದ ಹುಡುಗ ಕಣಪ್ಪ.
ಹೆಂಗೆ ಅವನಲ್ಲಿ ಕೂತ್ಕೊಂಡ್ಬಂದ್ಬಿಟ್ಟು ಅವ್ನು ಉಸಿರಾಡಿದ್ದಾದ್ರೂ ಹೆಂಗೆ, ಅವನು ಬದುಕು ಬಂದಿರೋದಾದ್ರೆ ಹೆಂಗೆ ಅನ್ನೋದು ಮಿರೇಕಲ್ ಆಗ್ಬಿಟ್ಟೈತೆ ಕಣಪ್ಪ. ಅದೇ ವಿಚಾರ ಬಿಡ್ರಪ್ಪ, ಇನ್ನೊಂದು ಬೆಕ್ಕು ಬೇರೆ ಪಾಪ ಹೋಗಿ ರೆಕ್ಕೆ ಮೇಲೆ ಕೂತ್ಕೊಂಡ್ಬಿಟ್ಟಿತ್ತು, ಅದನ್ನು ನೋಡಿದೆ ಕಣಪ್ಪ, ಅದು ವೈರಲ್ ಆಗ್ಬಿಟ್ಟೈತೆ. ಆ ಕೆಳಗಡೆ ಬಿತ್ತು ಬೆಕ್ಕು, ಏನಾಗೋಯ್ತೋ ಗೊತ್ತಿಲ್ಲ ಕಣಪ್ಪ, ಅದು ರೆಕ್ಕೆ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಆ ಬೆಕ್ಕು ತಂದವ್ರು ಯಾರು, ಏನು ಎತ್ತ, ಪಕ್ಷಿಗಳು ಓಡ್ಸಕ್ಕೆ ಏನಾದರೂ ಕುಂದಿರ್ಸ್ಕೊಂಡಿದ್ರ ಯಾರಾದರೂ ಅಂತ ಅನುಮಾನ ಆಗ್ಬಿಟ್ಟದೆ. ಈ ಥರ ಎಲ್ಲ ನಡೆದಿದೆ ಕಣಪ್ಪ. ಇವತ್ತಿನ ವಿಚಾರಗಳು ಇಷ್ಟ ಆಗಿತ್ತು ಕಣಪ್ಪ. ಇನ್ನೂ ಹಲವಾರು ವಿಚಾರಗಳನ್ನ ತಗೊಂಬರ್ತೀನಿ ನಿಮ್ಮ ಮುಂದೆ. ನೋಡ್ತಾ ಇರ್ರಿ ಅಷ್ಟೊತ್ತಿಗೆ ಪೊಲಿಟಿಕ್ಸ್ ಮಸಾಲೆ ದೋಸೆ. ಓಕೆನ್ರಪ್ಪ, ಬರ್ಲೇನ್ರಪ್ಪ, ಶೇಂಬುಲಿಂಗ ಹೋಗಿ ಬರ್ತೀನಿ ಕಣ್ರಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ. ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ಬರಲ್ಲ, ಬರ್ತೀನಿ. ಮಗು ಗೊಣ್ಣೆ ವರ್ಷಮ್ಮ ಕೊಡ್ಲನಮ್ಮ, ಬಟ್ಟೆ ಏನಾದ್ರು ಕೊಡ್ಲಾ ಬೇಡವಾ? ಓಕೆ ಅಮ್ಮ. ಚೆನ್ನಾಗಿದ್ದೀರಾ? ಮಗಳ ಮದುವೆ ಆಯ್ತಾ? ಆಯ್ತಪ್ಪ, ಬರಲ್ಲ. ದುಡ್ಡು ಮಾತ್ರ ಕೇಳಕ್ಕೆ ಹೋಗ್ಬೇಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.